ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಳ್ಳೂರು ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಯುವ ನಾಯಕರಾದ ಬಳ್ಳೂರು ಅನಿಲ್ ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಬಳ್ಳೂರು ಗ್ರಾಮ ಪಂಚಾಯಿತಿ ಮತ್ತು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಮತ್ತು ಆಕ್ಸ್ಫರ್ಡ್ ಆಸ್ಪತ್ರೆ ಹಾಗೂ ವೆಂಕಟೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ನಿಸರ್ಗ ದೃಷ್ಟಿಧಾಮ ಹಾಗೂ ಹಿಮೋಕೇರ್ ರಕ್ತನಿಧಿ ಕೇಂದ್ರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಅಧ್ಯಕ್ಷ ಲಯನ್ ಮಧು ರೆಡ್ಡಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಕಾಶ್ ರೆಡ್ಡಿ, ಮುರಳಿ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಸತೀಶ್ ರೆಡ್ಡಿ, ಬಾಬು ರೆಡ್ಡಿ, ನಾರಾಯಣಸ್ವಾಮಿ, ಚಂದ್ರಶೇಖರ ರೆಡ್ಡಿ, ಹರೀಶ್ ರೆಡ್ಡಿ, ಕೇಬಲ್ ಮಂಜುನಾಥ್, ಮೋಹನ್ ರೆಡ್ಡಿ, ಕೇಬಲ್ ರಾಜು, ಮುನಿ ರೆಡ್ಡಿ, ಸೋಮು, ಸುರೇಶ್ ಬಾಬು ಹಾಗೂ ಡಾಕ್ಟರ್ ಶಿಲ್ಪಾ ಭಾಸ್ಕರ್ ರೆಡ್ಡಿ, ನಿಸರ್ಗ ದೇವರಾಜ್ ನಾಯಕ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಉಚಿತವಾದಂತಹ ಶಿಬಿರವನ್ನು ಏರ್ಪಡಿಸಿದಂತಹ ಲಯನ್ಸ್ ಕ್ಲಬ್ನವರಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ. ಹಾಗೂ ಇಂಥ ಒಂದು ಕಾರ್ಯಕ್ರಮವನ್ನು ಆಗಾಗ ಆಯೋಜನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಈಗ ತಾನೇ ನಾನು ನಮ್ಮ ಸ್ನೇಹಿತನ ಜೊತೆಯಲ್ಲಿ ಮಾತಾಡುವಂಥ ಸಮಯದಲ್ಲಿ ಹೇಳಿದೆ, ನೀವು ಸಹ ಈ ರೀತಿಯಲ್ಲೇ ನಿಮಗೂ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗನ್ನ ದಯವಿಟ್ಟು ಡಾಕ್ಟರ್ನನ್ನಾಗಿ ಮಾಡಿ ಒಂದು ಸ್ವಲ್ಪ ಒಂದು ತಿಂಗಳಿಗೆ ಒಂದು ಸಾರಿ ಆದರೂ ಇಂಥ ಉಚಿತವಾದಂತಹ ಶಿಬಿರವನ್ನ ನಮ್ಮ ಗ್ರಾಮದಲ್ಲೇ ಬೇರೆ ಕಡೆಗೆಲ್ಲ ಹೋಗುವಂಥದ್ದು ಬೇಡ, ನಮ್ಮ ಗ್ರಾಮದಲ್ಲೇ ನಾವು ನಮ್ಮ ಇಷ್ಟು ಜನಕ್ಕೂ ಯಾವುದೋ ಒಂದು ಒಳ್ಳೆ ಒಂದು ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಂಥ ಒಂದು ಕೆಲಸನ ಇಷ್ಟು ಜನ ಡಾಕ್ಟರ್ಸ್ ಬಂದು ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಇಷ್ಟೆಲ್ಲ ಆ ಜನರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿರುವಂತಹ ನಮ್ಮ ಲಯನ್ಸ್ ಕ್ಲಬ್ನವರಿಗೆ ತುಂಬಾ ಪೂರಕವಾದಂತಹ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ. ಕಾರ್ಯಕ್ರಮನ ನಮ್ಮೂರಲ್ಲಿ ಆಯೋಜನೆ ಮಾಡಿರುವಂತಹ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ನನ್ನ ಹುಟ್ಟೂರು ವಂದನೆಗಳು. ಈ ಒಂದು ಕಾರ್ಯಕ್ರಮನ ನಮ್ಮ ಮಧು ರೆಡ್ಡಿಯವರು ನಮ್ಮ ಆತ್ಮೀಯ ಗೆಳೆಯ ಅಧ್ಯಕ್ಷತೆಯಲ್ಲಿ ನಮ್ಮೂರಲ್ಲಿ ಹಮ್ಮಿಕೊಂಡಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಎಲ್ಲ ಜನಗಳು ಬಂದು ಇಲ್ಲಿ ನಿಮ್ಮ ಆರೋಗ್ಯನ ಮಾಡಿಸ್ಕೊಂಡು ಪ್ರಯೋಜನ ಪಡ್ಕೊಳ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಆರೋಗ್ಯ ಶಿಬಿರವನ್ನು ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದೇವೆ ಎಂದು ಈಗಾಗಲೇ ಎಲ್ಲರಿಗೂ ನಿಮಗೆಲ್ಲ ತಿಳಿಸಲಾಗಿದೆ. ಈ ಒಂದು ಶಿಬಿರಕ್ಕೆ ತಾವೆಲ್ಲ ಬಂದು ಭಾಗವಹಿಸಿ ನಿಮ್ಮ ಆರೋಗ್ಯದಲ್ಲಿರುವ ಎಲ್ಲ ಚೆಕಪ್ಗಳನ್ನು ಮಾಡಿಸಿಕೊಂಡು ಸಂದರ್ಭ ಅವಶ್ಯಕತೆ ಇದ್ದರೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸಿ ಉಚಿತ ಕನ್ನಡಕವನ್ನು ನೀಡುವುದಾಗಿ ಏರ್ಪಡಿಸಿರುತ್ತೇವೆ. ತಾವೆಲ್ಲರೂ ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಎಲ್ಲ ಸಂಪೂರ್ಣವಾಗಿ ಚೆಕಪ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ದೀರ್ಘಾಯುಷವಾಗಿ ಬಾಳಲಿ ಎಂದು ನಾನು ಆಶಿಸ್ತಾ ಇದ್ದೀನಿ. ಬಂದಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮಧು ರೆಡ್ಡಿ ಮೊದಲು ಬಳ್ಳೂರಿನವನು, ಆಮೇಲೆ ಲಯನ್ಸ್ ಕ್ಲಬ್ನ ಸದಸ್ಯನಾಗಿ ಈಗ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಬಳ್ಳೂರಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಬಳ್ಳೂರಲ್ಲಿ ಒಂದು ಮೆಗಾ ಕ್ಯಾಂಪ್ ಮಾಡಬೇಕಂತ ಅಂದ್ಕೊಂಡಾಗ ನಮ್ಮ ಲಯನ್ ಸದಸ್ಯರು ಇದಕ್ಕೆ ಸಾಥ್ ಕೊಟ್ಟು ಇದು ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ನಮ್ಮ ಅನಿಲ್ ಕುಮಾರ್ ರೆಡ್ಡಿಯವರ ನೇತೃತ್ವ, ಅವರು ಹುಟ್ಟುಹಬ್ಬದಿಂದ ಮಾಡಬೇಕಾಗಿತ್ತು. ಆಮೇಲೆ ಅದು ಈ ವೀಕ್ಡೇಸ್ ಇರೋದ್ರಿಂದ ಜನ ಕಡಿಮೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಮತ್ತು ಇವತ್ತು ಸಂಡೇ ಎಷ್ಟು ಜನ ಬರ್ತಾರೆ ಅಂತ ಇವತ್ತೊಂದು ಕ್ಯಾಂಪ್ ಹಾಕ್ಕೊಂಡಿದ್ದೀವಿ. ಅವರು ಎಷ್ಟು ಜನ ಕರ್ನಾಟಕ ಬೇಕೋ, ಡಾಕ್ಟರ್ ಬರ್ಕೊಟೇಷನ್ ಕರ್ನಾಟಕ ಬೇಕಾಗುತ್ತೋ ಅಷ್ಟನ್ನು ನಾನೇ ಬರೆಸ್ತೀನಿ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ಅನಿಲ್ ಕುಮಾರ್ ರೆಡ್ಡಿ ಅವರೇ. ಮತ್ತು ಹಾಗೆ ನಮ್ಮ ಲಯನ್ ಮಂಜುನಾಥ್ ಬಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರು, ಅವರು ನಮ್ಮ ಲಯನ್ ಕ್ಲಬ್ಬಲ್ಲಿ ಸಕ್ರಿಯವಾಗಿ 1 ವರ್ಷದಿಂದ ಮೆಂಬರ್ ಆಗಿದ್ದಾರೆ. ಅವರು ನಾವು ಮಾತಾಡಿದಾಗ ಪಂಚಾಯತಿಯಿಂದ ನಾವು ಏನು ಬೇಕೋ ಅದನ್ನು ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಂತ ಅವರು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಅವರು ಸಹಾಯ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಮಂಜಣ್ಣ. ಹಾಗೆ ನಮ್ಮ ಸತೀಶ್ ರೆಡ್ಡಿ ಅವರು ನನ್ನ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಬೆದರಿವಾಗಿರ್ತಾರೆ. ಅವ್ರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆಮೇಲೆ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ
ನಮ್ಮ ಬಳ್ಳೂರು ಗ್ರಾಮಸ್ಥರು ಬಂದಿದ್ದಾರೆ. ನಿಧಾನವಾಗಿ ಗೊಂದಲ ಇದ್ದರೆ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಎಲ್ಲ ಥರದ್ದು ಡಾಕ್ಯುಮೆಂಟ್ಸ್ ಇದ್ದಾರೆ. ದಯವಿಟ್ಟು ಪೇಷನ್ಸ್ ಆಗಿ ಎಲ್ಲ ಒಬ್ಬೊಬ್ಬರು ಚೆಕ್ ಮಾಡ್ಕೊಂಡು ಬರ್ರಿ. ಆಮೇಲೆ ನಮ್ಮ ಮೋಹನ್ ರೆಡ್ಡಿ ಅವರು, ಲಯನ್ ಮೋಹನ್ ರೆಡ್ಡಿ ಅವರು, ಅವ್ರ ಬಗ್ಗೆ ಹೇಳಬೇಕು. ಅವರು ಈ ಥರ ಕ್ಯಾಂಪ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅವರು ನನ್ನ ಕೈಲಾದ್ದು ನಾನೇನೋ ಮಾಡ್ತೀನಿ ಅಂತ ಅವರು ಒಂದು ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ಸು, ಆಕ್ಸ್ಫರ್ಡ್ ಆಸ್ಪತ್ರೆ, ವೆಂಕಟೇಶ್ವರ ದಂತ ಮಹಾವಿದ್ಯಾಲಯ, ನಿಸರ್ಗ ದೃಷ್ಟಿಧಾಮ, ಹೋಮಿಯೋ ಕೇರ್, ರಕ್ತನಿಧಿ, ಇವರೆಲ್ಲರಿಗೂ, ಎಲ್ಲ ಡಾಕ್ಟರ್ಸ್ಗೂ ತುಂಬ ಹೃದಯವಾದ, ನಮ್ಮೂರು ಬಂದಿದ್ದಕ್ಕೆ ತುಂಬ ಹೃದಯವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಈಗ ನಮ್ಮ ಲಯನ್ಸ್ ಕ್ಲಬ್ ಯಾರ್ಯಾರು ಬಂದು ಇದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಸ್ವಾಗತವನ್ನು ಕೋರಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿ ವರ್ಷ ನಾವು ಎಲ್ಲ ಏನು ಆಶ್ರಮದಲ್ಲಿ ಮತ್ತು ಇಲ್ಲಿ ಬಂಡಾಪುರದ ಹತ್ರ ಆಶ್ರಮ ಮತ್ತು ಇಲ್ಲಿ ಬೆಸ್ಮಾನಹಳ್ಳಿ ಹತ್ರ ಆಶ್ರಮದಲ್ಲೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ವಿ. ಅಲ್ಲಿ ಅವ್ರಿಗೆ ಏನಾದರೂ ಒಂದು ಅನ್ನಸಂತರ್ಪಣೆ ಆ ರೀತಿ ಎಲ್ಲ ಮಾಡ್ತಾ ಇದ್ವಿ. ಈ ವರ್ಷ ನಮ್ಮ ಲಯನ್ ಮಧು ಅವರು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ಲಯನ್ಸ್ ಚಂದಾಪುರ ನೊಬೆಲ್ ಕಡೆಯಿಂದ. ಅವ್ರ ಮುಖಾಂತರ ಏನಾದರೂ ಇನ್ನೂ ಹೆಚ್ಚಿನ ಜನರಿಗೆ ಒಂದು ಒಳ್ಳೆ ರೀತಿ ಇದು ಆರೋಗ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ತಗೋಣ ಅನ್ನೋದಕ್ಕೋಸ್ಕರ ಅವ್ರು ನನ್ನ ಹತ್ರ ಹೇಳಿದಾಗ ನಾನು ಖುಷಿಯಿಂದ ಒಪ್ಕೊಂಡು ಸರಿ ಮಾಡೋಣ, ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಮಾಡೋಣ ಅಂದ್ಬಿಟ್ಟು, ಬಳ್ಳೂರಲ್ಲೇ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದಾಗ ನಮ್ಮ ಸದಸ್ಯರೆಲ್ಲ ಕೇಬಲ್ ಮಂಜು ಆಗಲಿ ಮತ್ತು ಮೋಹನ್ ಆಗಲಿ ಮತ್ತು ಇನ್ನು ಮತ್ತು ಲಯನ್ ಸದಸ್ಯರೆಲ್ಲ ಸೇರಿ ಒಮ್ಮತವಾಗಿ ಎಲ್ಲ ಒಂದು ನಿರ್ಧಾರ ಮಾಡಿ ಈ ದಿನ ಭಾನುವಾರ ಮಾಡೋಣ ಅಂದು ಪ್ರಯತ್ನ ಮಾಡಿದ್ವಿ. ಅದಕ್ಕೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಮಗೂ ಖುಷಿ ಆಗ್ತಾ ಇದೆ. ಬೇರೆ ಇನ್ನೇನು ಅದರಲ್ಲೇನೂ ಇಲ್ಲ, ಎಲ್ಲ ಚೆನ್ನಾಗಾಗಲಿ ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ಇದೆ. ಈ ಒಂದು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ವತಿಯಿಂದ ಅಧ್ಯಕ್ಷನಾದ ಮಧು ಎನ್ ರೆಡ್ಡಿ ಆದ ನಾನು, ನಮ್ಮ ಲಯನ್ ಸದಸ್ಯರಾದ ನಮ್ಮ ಮಂಜುನಾಥ್ರವರು ಮತ್ತು ನಮ್ಮ ಮೋಹನ್ ರವರ ಸಹಕಾರದಲ್ಲಿ ಬಳ್ಳೂರಲ್ಲಿ ಮಾಡಬೇಕು ಅಂತ ಅವತ್ತು ಚರ್ಚೆನ ನಮ್ಮ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ನಲ್ಲಿ ಮೀಟಿಂಗಲ್ಲಿ ಇಟ್ಟಿದ್ವಿ. ಆಮೇಲೆ ನಾವು 2 ತಿಂಗಳಿಂದ ನಮಗೆ ಒಂದು ಸಮಯ ಬೇಕಾಗಿತ್ತು ಮಾಡಬೇಕು ಅಂತ. ಇಷ್ಟೊಂದು ಜನ 40 ಜನ ಡಾಕ್ಟರ್ಸು ಕರೆಸಿ ಒಂದು ದೊಡ್ಡದಾಗಿ ಬೃಹತ್ಕಾರವಾದ ಕ್ಯಾಂಪ್ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ವಿ. ಹಾಗೆ ನಮ್ಮ ಅನಿಲ್ ಕುಮಾರ್ ರೆಡ್ಡಿ ಅವರು ವರ್ಷವೂ ಏನಾದರೂ ಒಂದು ಈ ಅನ್ನದಾನ ಆಗಲಿ ಮತ್ತು ಆಶ್ರಮಕ್ಕೆ ಏನಾದರೂ ಡೊನೇಟ್ ಮಾಡೋದಾಗಲಿ ಏನಾದರೂ ವರ್ಷ ಮಾಡ್ತಾಯಿದ್ರು. ಆಮೇಲೆ ಈ ಸಲ ನಾವು ಅವ್ರು ಭೇಟಿಯಾದಾಗ ಈ ಸಲ ಒಂದು ಪ್ರಯತ್ನ ಮಾಡೋಣ, ಒಂದು ಎಲ್ಲರಿಗೂ ಮಾದರಿ ಆಗಲಿ ಅಂತ ಕೇಳ್ಕೊಂಡಾಗ ಸರಿ ಆಯಿತು ಮಾಡೋಣ ಅಂತ ಹೇಳಿದ್ದಾರೆ. ಅವರು ಸಹಕಾರ ಕೊಟ್ಟಿದ್ದಾರೆ. ಈಗ ಈ ಕ್ಯಾಂಪ್ನ ಎಲ್ಲ ಜನಗಳಿಗೆ ಡಾಕ್ಟರ್ ಬರ್ಕೊಟ್ಟವ್ರಿಗೆಲ್ಲ ಉಚಿತವಾಗಿ ಕರ್ನಾಟಕ ವಿತರಣೆ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ನಮ್ಮ ಮಂಜುನಾಥ್ ಅವರು ನಮ್ಮ ಲೈನ್ ಮೆಂಬರೇ. ಅವ್ರಿಗೂ ತುಂಬ ಧನ್ಯವಾದಗಳು, ಆ ಸಹಕಾರಕ್ಕೆ ಕಾರಣರಾಗಿದ್ದಾರೆ. ಮತ್ತು ನಮ್ಮ ಲಯನ್ ಮೋಹನ್ ನಮ್ಮ ಬಳ್ಳೂರು ಅವ್ರಿಗೂ ತುಂಬ ಹೃದಯವಾದ ಧನ್ಯವಾದಗಳು. ಆಮೇಲೆ ಬಂದಿರ್ತಕ್ಕಂಥ ನಮ್ಮ ಖಜಾಂಚಿಯಾದಂತಹ ಮುಕುಂದ್ ರೆಡ್ಡಿ ಅವರು ಮತ್ತು ನಮ್ಮ ರಾಮಚಂದ್ರ ರೆಡ್ಡಿ ಅವರು ಸೆಕ್ರೆಟರಿ ಅವರು, ಅವ್ರಿಗೂ ಧನ್ಯವಾದಗಳು. ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ನೊಬ್ಬ ಸದಸ್ಯ ಬಳ್ಳೂರು ಮಧು ಕುಮಾರ್ ಅಂತಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗ ತುಂಬ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ಹೀಗೆ ನಡೀಲಿ. ಎಲ್ಲರಿಗೂ ದೇವರು ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಕ್ಲಬ್ನಲ್ಲಿ ಮೆಂಬರ್ ಆಗಿರೋದಕ್ಕೆ ಮೊದಲನೇದಾಗಿ ತುಂಬ ಹೆಮ್ಮೆ ಅನಿಸ್ತಾ ಇದೆ.
ನಮ್ಮ ಅನಿಲ್ ಕುಮಾರ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಮ್ಮೂರಿನಲ್ಲಿ ಈ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರೋದಕ್ಕೆ ನಮಗೆ ತುಂಬ ಖುಷಿ. ಜನನೂ ಅಷ್ಟೇ ಎಲ್ಲ ಬಂದು ಪಾಪ ಅವ್ರವರು ಏನಿದೆಯೋ ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಎಲ್ಲರಿಗೂ ಆರೋಗ್ಯಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ತೋರಿಸ್ಕೊಳಕ್ಕಾಗಲ್ಲ. ಇಂಥ ಒಂದು ಶಿಬಿರ ಮಾಡ್ತಾಯಿದ್ರೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ತುಂಬ ಶ್ರಮಪಟ್ಟು ಈ ದಿನ ನಮ್ಮೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು 2 ಮಾತನ್ನು ಹೇಳಿ ಇನ್ನು ಮತ್ತೊಂದು ಸಾರಿ ನಮ್ಮ ಗೆಳೆಯ ಅನಿಲ್ ಕುಮಾರ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಗ್ರಾಮದ ಸಿಂಡಿಕೇಟ್ ರೈತರದ್ದು ಏನು ಅಧ್ಯಕ್ಷರಾಗಿದ್ದರು, ಇವರ ಒಂದು ಹುಟ್ಟುಹಬ್ಬ ಪ್ರತಿ ವರ್ಷ ತುಂಬ ವರ್ಷ ಕಳೆದಂತೆ ಅತಿ ಎತ್ತರವಾದ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಈ ಕೆಲಸಗಳು ಏನು ಈ ಸಮಾಜ ಸೇವೆಗಳು ಇದೇ ರೀತಿ ಮುಂದುವರಲಿ. ಈ ಜನರ ಸಮ್ಮುಖದಲ್ಲಿ ನಮ್ಮ ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬ ವಿಶೇಷ ಹೇಳೋದು ನಾನು ತುಂಬ ಇಷ್ಟಪಡ್ತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕುಮಾರ್. ನಿಮ್ಮ ಈ ಕೆಲಸಗಳು ಇದೇ ಥರ ಯಶಸ್ವಿಯಾಗಿ ಜರಗಲಿ. ಬಳ್ಳೂರು ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ಲು ನಿಸರ್ಗ ಸೇವಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅನಿಲ್ ಕುಮಾರ್ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಶಿಬಿರ ಹುಟ್ಟುಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ, ಆದರೆ ಅವರ ಸಮಾಜಮುಖಿ ಕೆಲಸಕ್ಕೆ ಒಂದು ಮಾದರಿ. ಈ ಒಂದು ಜನ್ಮದಿನದ ಪ್ರಯುಕ್ತ ಎಲ್ರಿಗೂ ಕೂಡ ಅವರು ಕಳೆದ 16 ವರ್ಷದಿಂದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ವರ್ಷದಲ್ಲಿ ಆರೋಗ್ಯ ಶಿಬಿರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಯಾಕಂದರೆ ಖಾಸಗಿ ಹಾಸ್ಪಿಟ್ಲ್ಗಳಲ್ಲಿ ಈ ದಿನ ಚಿಕಿತ್ಸೆ ತುಂಬ ದುಬಾರಿ ಆಗಿದ್ದು, ಕಡು ಬಡವರು ಅದರ ಹೊರೆಯನ್ನು ತಡ್ಕೊಳಕ್ಕಾಗ್ದಲೇ ಇರುವಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಮೆಡಿಸಿನ್ ಕೊಡೋದು, ಕರ್ನಾಟಕ ಕೊಡೋದು, ಮೆಡಿಸಿನ್ ಜೊತೆಗೆ ECG ಮಾಡೋದು, ಎಲ್ಲ ವೈದ್ಯರ ಊರಿಗೆ ಮನೆ ಬಾಗಿಲಿಗೆ ಕರೆಸಿ ಆರೋಗ್ಯ ಸೇವೆಯನ್ನು ನೀಡೋದು ಬಹಳ ಉತ್ತಮವಾದಂಥ ಸೇವೆ. ಹಾಗಾಗಿ ಇಂಥ ಒಂದು ಸೇವೆಯನ್ನು ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ವೈದ್ಯಕೀಯ ಹಾಸ್ಪಿಟಲಿನ ಸಿಬ್ಬಂದಿ ವರ್ಗಕ್ಕೆ ಈ ಒಂದು ಆಯೋಜಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಅನಿಲ್ ಕುಮಾರ್ ರೆಡ್ಡಿ ಅವರಿಗೆ ಮತ್ತೊಮ್ಮೆ ಈ ಒಂದು ಶಿಬಿರದ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನು ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪು ಆಯೋಜನೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರಾದ ಅನಿಲ್ ಕುಮಾರ್ ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ಅಷ್ಟು ಬಡವರಿಗೆ ಒಳ್ಳೆಯದಾಗಬೇಕಂತ ಈ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಭಾನುವಾರ ಆಗಿರೋದರಿಂದ ಎಲ್ಲ ಸಿಗ್ತಾರೆ ಅಂತ ಈ ದಿನ ಹಮ್ಮಿಕೊಂಡಿರೋದು. ಮತ್ತು ಇಲ್ಲಿ ನೋಡಿ, ಕಣ್ಣಿನ ಪರೀಕ್ಷೆ ಅವರಿಗೆ ಕನ್ನಡಕ ಮತ್ತು ಅವರಿಗೆ ಏನಾದರೂ ದೃಷ್ಟಿದೋಷ ಇದ್ದರೆ ಆಪ್ರೇಷನ್ ಮಾಡೋಂಥ ವ್ಯವಸ್ಥೆಗಳಿಗೆ ಅವ್ರ ಸಹಾಯವನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅನೇಕ ಚೆಕಪ್ಗಳಿದ್ದಾವೆ. ಎಲ್ಲ ಹಲವು ಡಾಕ್ಟ್ರುಗಳು ತುಂಬ ಜನ ಬಂದಿದ್ದಾರೆ. ತುಂಬ ವ್ಯವಸ್ಥಿತವಾಗಿ ಈ ದಿನ ನಡೀತಾ ಇದೆ. ಅನಿಲ್ ಕುಮಾರ್ ಅವ್ರಿಗೆ ಇನ್ನೂ 100 ವರ್ಷ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಕಡೆಯಿಂದ ನಾವು ಹಾರೈಸ್ತೇವೆ. ಇನ್ನೂ ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಲಿ ಅಂತ ಅವರಿಗೆ ಹೇಳ್ಕೊಳ್ಳೋಕ್ಕೆ ಇಚ್ಛಪಡ್ತೀನಿ.